ಗುರುಜಿ, ಸ್ನೇಹದ ಕುರಿತು ಸೊಗಸಾಗಿ ಹೇಳ್ತಿದ್ರಿ. ಖಂಡಿತವಾಗ್ಲೂ ತ್ಯಾಗ ದ್ವೇಷ ಮೀರಿದ ಭಾವವೇ ಸ್ನೇಹ ಅಂತ ಹೇಳಬಹುದು ಗುರುಜಿ. ಈಗ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಲ್ಲಿ ಒಂದು ವಿನಂತಿ ಏನು ಅಂದ್ರೆ, ಈ ಸಂಸ್ಕಾರದಲ್ಲಿ ತಾವುಗಳು ಪ್ರತಿಯೊಬ್ಬರಿಗೂ ಹೇಳಿರ್ತಕ್ಕಂಥ ವಿಚಾರ ಏನಂತ, ಮನೆಯನ್ನ ಶುಚಿರ್ಭೂತ ಪಡಿಸ್ಕೊಳ್ಳಿ ಅಂತ. ಮನಸ್ಸನ್ನ ಶುಚಿರ್ಭೂತ ಪಡಿಸ್ಕೊಳ್ಳಿ. ಮನೇನ ಯಾವತ್ತೂ ಮಾಡ್ಕೋಬಹುದು, ದೇಹವನ್ನು ಯಾವತ್ತಾದ್ರೂ ಮಾಡ್ಕೋಬಹುದು, ಮನಸ್ಸಲ್ಲಿ ಶುಚಿರ್ಭೂತ ಪಡಿಸ್ಕೋಬೇಕು. ಇವತ್ತು ಗ್ರಾಮ ದೇವತೆ ವಿಚಾರ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥ ದಿನ. ಈ ಸಂಸ್ಕಾರವನ್ನು ಸೀರಿಯಸ್ ಆಗಿ ತಗೋಬೇಕು. ನೀವಂದ್ರೆ ಏನೋ ಅಂದ್ರೆ ಸುಮ್ಮನೆ ಏನೋ ಮಾಡ್ಕೊತಾ ಇದ್ದಾರೆ ಕಾರ್ಯಕ್ರಮ ಅಂತ ಹೋಗಬೇಡಿ. ಇದನ್ನ ಮನದಟ್ಟು ಮಾಡ್ಕೊಳ್ಳಿ, ಮನಸ್ಸಲ್ಲಿ ಸ್ಥಿರವಾಗಿಟ್ಕೊಳ್ಳಿ. ಇದು ನಡೆಯುತ್ತೆ. ಆದ್ರಿಂದ ಸ್ತ್ರೀ ರಕ್ಷಣೆಗೆ ಸುಮ್ಮನೆ ಹೊರಗಡೆ ರಕ್ಷಣೆ ಅಲ್ಲ, ಆಂತರಿಕ ರಕ್ಷಣೆ. ರೋಗ ರುಜಿನಗಳಿಂದ ದೂರ ಮಾಡಬೇಕು. ನಾವುಗಳು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥವ್ರು, ಲೋಕದಲ್ಲಿರ್ತಕ್ಕಂಥವ್ರು, ಕರ್ಮಗಳನ್ನು ಕಳ್ಕೊಳ್ತಕ್ಕಂಥವ್ರು, ಭಾರತ ದೇಶದಲ್ಲಿರೋರು, ವಿದೇಶದಲ್ಲಿರೋರು ಎಲ್ಲರಿಗೂ ಹೇಳ್ತಕ್ಕಂಥ ವಿಚಾರ, ನೀವುಗಳು ದಯವಿಟ್ಟು ಇವತ್ತಿನಿಂದ ಎಲ್ಲ ಗ್ರಾಮ ದೇವತೆ ದೇವಸ್ಥಾನಗಳಿಗೂ ಅರ್ಶಿನ ಕುಂಕುಮ ಭಾಳ ಚೆನ್ನಾಗಿ ಕೊಡಬೇಕು. ಮೂಗು ಹುತ್ತುಗಳಾಗಿರ್ತಕ್ಕಂಥವ್ರಿಗೆ ಅರ್ಶಿನ ಕುಂಕುಮಗಳು ಹಾಕಬೇಕು. ನಾಗಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ಸಂಕಷ್ಟಗಳನ್ನು ದೂರ ಮಾಡೋಕ್ಕೆ ನಾನು ಏನು ಹೇಳ್ತಿದ್ದೆ, ಗ್ರಾಮ ದೇವತೆಗಳಿಗೆ ಯಾವತ್ತು ಕೂಳನ್ನು ಅಂದರೆ ರಾಗಿ ಅಂಬ್ಲಿಯನ್ನು ಹಂಚಬೇಕು. ಹೆಂಗಸರು ನೀವು ಇವತ್ತು ನನ್ನ ಮಗಳ ಹೆಸರಲ್ಲಿ ಹಂಚಬೇಕು ಅಂತಿದ್ದೀನಿ. ದೇವಸ್ಥಾನ ನಿಮ್ಮ ಹತ್ತಿರದಲ್ಲಿ ಇರೋ ದೇವಸ್ಥಾನ, ಗ್ರಾಮ ದೇವತೆ ಜ್ಞಾಪಕ ಇಟ್ಕೊಳ್ಳಿ. ಆ ಗ್ರಾಮ ದೇವತೆಗೆ ಹೋಗಿ ಅರ್ಶಿನ ಕುಂಕುಮ ರಾಶಿಗಟ್ಟಲೆ ಸುಮ್ಮನೆ ಏನೋ ಅರ್ಶಿನ ಕುಂಕುಮ ಕೊಟ್ಟೆ ಅಂದ್ಬಿಟ್ಟು 2 ರೂಪಾಯಿಗೆ ತಂದು ಹಾಕೊಳ್ಳೋದ್ರ 1 kg ಅರ್ಶಿನ 1 kg ಕುಂಕುಮ ಅದನ್ನು ಭಂಡಾರ ಪೂಜೆಯಾಗಿ ಆ ಗ್ರಾಮ ದೇವತೆಗೆ ಸುರಿಬೇಕಂತೆ. ಅಂಥ ಅವಕಾಶ ಯಾರಾದರೂ ಅರ್ಚಕರು ಮಾಡಿಕೊಟ್ರೆ ಸಂತೋಷ. ಇಲ್ದಿರ ಆ ದೇವಸ್ಥಾನಕ್ಕೆ ಮೂಸ್ ನೋಡಬೇಡಿ. ಅದಾಯ್ತಾ? ಯಾವತ್ತು ತಿಳ್ಕೊಳ್ಳಿ, ದೇವಸ್ಥಾನ ಇರೋದು ಜನಕ್ಕೋಸ್ಕರ. ಜನ ಏನು ಬಂದಿರ್ತಾರೆ ಆ ಗ್ರಾಮ ಅಭಿವೃದ್ಧಿಗೋಸ್ಕರ. ಆ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಬೇಕೋ ಜನಗಳು ಬಂದಾಗ ಮಾತ್ರ. ಅದಕ್ಕೆ ನೀವು ದೇವರ ಹತ್ರ ಹೋಗಬೇಕಾದ್ರೆ ಕರ್ಮಗಳು ಕಳ್ಕೊಳ್ಳೋಕ್ಕೆ ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ದೇವಸ್ಥಾನ ಏನಾದರೂ ರಿಸ್ಟ್ರಿಕ್ಷನ್ಸ್ ಇಟ್ಟರೆ, ಈ ಥರ ಶಾಸ್ತ್ರಗಳು ಏನೋ ಹೋಗ್ಬಿಟ್ಟು ದೇವಸ್ಥಾನ ವಿಗ್ರಹ ಹೊಡಿ ಅಂತ ಹೇಳಿದ್ವಾ? ಇಲ್ವಲ್ಲ. ಅಥವಾ ಒಡೆಗಳು ಕಟ್ಕೊಂಬನ್ನಿ ಅಂದ್ವಾ? ಇಲ್ವಲ್ಲ. ಹೋಗಿ ಅರ್ಶಿನ ಕುಂಕುಮ ಧಾರಾಕಾರವಾಗಿ ಯಾವತ್ತಾದರೆ ಆ ಕ್ರಮ, ಆ ದಿವಸ, ಆ ನಕ್ಷತ್ರ ದಿವಸ ಇದು ಮಾಡಬೇಕು ಅಂತಿದೆ. ಗ್ರಾಮ ದೇವತೆ ಅರ್ಧ ಇರ್ತಾಳಂತೆ. ಯಾಕೆಂದರೆ ದ್ರೌಪದಿ ವಿಚಾರ ನಿಮಗೆ ಹೇಳಬೇಕಾದ್ರೆ ಏನು ಹೇಳ್ತಿದ್ದೆ, ಅವಳು ಗರ್ಗದಲ್ಲಿ ಕೂತ್ಕೊಂಡಾಗ ಯಾತಕ್ಕೆ ಖರ್ಗ ಅಂದರೆ ಅರ್ಧ ದೇಹ ಮಾತ್ರ ಕದ್ಕೊಂಡು ಹೊಡೋದ್ರಂತೆ. ಅದಕ್ಕೆ ನಾವು ಅವಳು ಏನು ಮಾಡಬೇಕು, ಅರ್ಧನೇ ಇರೋದು, ಪೂರ್ತಿ ಇರಲ್ಲ. ಎಲ್ಲ ದೇವತೆಗಳಲ್ಲಿ ಮಣ್ಣಲ್ಲಿ ಮಾಡಿರೋದು, ಹುತ್ತದ ಮಣ್ಣಲ್ಲಿ, ಇಲ್ಲ ಶಿಲಾಮೂರ್ತಿಯಾಗಿ ಕಲ್ಲಲ್ಲಿ ಮಾಡಿರೋದು, ಇಲ್ಲ ಒಂದು ಬಂಡೆ ಕಲ್ಲು ಮಾತ್ರ ಇರುತ್ತೆ, ಕಣ್ಣು ಮೂಗು ಬಾಯಿ ಅದನ್ನು ಹಾಕಿರ್ತಾರೆ, ಇಲ್ಲ ನವಪಾಷಾಣದಲ್ಲಿ ಲೈಹಿತವಾಗಿರ್ತಕ್ಕಂಥ ವಿಷಜಂತುವಲ್ಲಿ ಅಂದರೆ ಯಾವುದಾದ್ರೂ ಒಂದು ಗಿಡ ಮೂಲಿಕೆಗಳನ್ನ ಕುಟ್ಟಿ ಮಾಡಿ ಚಚ್ಚಿ ಮಾಡಿ ಆ ವಿಗ್ರಹಗಳು ಮಾಡಿರ್ತಾರೆ. ಆ ಥರ ಮಾಡಿದಾಗ ಈ ಅಮ್ಮನವರುಗಳು ಬಹಳ ವಿಶೇಷ. ಇದನ್ನು ಗ್ರಾಮ ದೇವತೆ ಪೂಜೆ ಅಂತ ಈ ಮಂಗಳವಾರದ ದಿವಸ ಬಹಳ ಆಚರಿಸೋದು ಆಂಧ್ರ ಪ್ರಾಂತದಲ್ಲಿ. ಇದನ್ನು ಭಾಳ ಚೆನ್ನಾಗಿ ನೋಡ್ಬೋದು. ಕಲ್ಕಟ್ಟ ಪ್ರಾಂತದಲ್ಲಿ ಅಮ್ಮನವ್ರಿಗೆ ಭಾಳ ಚೆನ್ನಾಗಿ ಒಂದು ಕಲ್ಕಟ್ಟ ಪ್ರಾಂತದಲ್ಲಿ ಏನು ಅಂದರೆ ಮೀನು ಹಿಡಿಯೋರು ಅಂತೀವಿ, ಅವರೆಲ್ಲರೂ ಅಭ್ಯಸ್ತರಾಗಿರ್ತಕ್ಕಂಥವರೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ ನೀರಿನ ಹತ್ರ. ಸರಿ ಆಯಿತು. ಕೇರಳ ಪ್ರಾಂತದಲ್ಲಿ ಕೆಲವರು ಮಾಡ್ಕೊತಾರೆ. ಕೇರಳ ಪ್ರಾಂತದಲ್ಲಿ ಯಾರು ಮಾಡ್ತಾರೆ ಅಂದರೆ ಹೆಂಡ ಸಾರೆ ತೆಗಿಯತಕ್ಕಂಥವ್ರು, ಅಂಥವ್ರು ಈ ಪೂಜೆಯನ್ನು ಮಾಡ್ಕೊಳ್ತಾರೆ. ಅಂದರೆ ಎಲ್ಲೆಲ್ಲಿರ್ತಾಳೋ ಆ ಗ್ರಾಮ ದೇವತೆ ಪೂಜೆ ಪುನಸ್ಕಾರ ಮಾಡ್ತಾರೆ. ಆದರೆ ನೀವುಗಳು ಇವಾಗ ಕರ್ನಾಟಕದಲ್ಲಿ ಕೆಲವ್ರು ಮಾತ್ರ ಮಾಡ್ತಾರೆ, ಕೆಲವರು ಗೊತ್ತಿದ್ದವ್ರು ಮಾಡ್ತಾರೆ, ಕೆಲವರು ಹೊಲಸೆ ಬಂದವರು ಮಾಡ್ತಾರೆ. ಆದರೆ ಇವತ್ತು ಈ ಕಾರ್ಯಕ್ರಮ ನೋಡಿದ ಮೇಲೆ ಇನ್ನು ಮೇಲೆ ಜ್ಞಾಪಿಸ್ತಾ ಹೋಗ್ತೀನಿ, ಪ್ರತಿದಿನ ಪ್ರತಿ ಕ್ಷಣದಲ್ಲಿ ನೀವುಗಳು ನಿಮ್ಮ ಹೆಣ್ಣುಮಕ್ಕಳನ್ನ ಆದರೂ ಕೂಡಿಸ್ಕೊಳ್ಳಿ. ನೀವಾದರೂ ಸರಿ ಗಂಡು ಮಕ್ಕಳ ಜೊತೆ ಇದ್ದರೆ ತಾಯಿಂದ್ರಿಗೋಸ್ಕರ ಆದರೂ ನೀವು ಗಂಡು ಮಕ್ಕಳು ಅಮ್ಮ ಚೆನ್ನಾಗಿರಲಿ, ನಮ್ಮಮ್ಮ ಚೆನ್ನಾಗಿರಲಿ ಅಂತ ನಿಮ್ಮ ತಾಯಿಗೋಸ್ಕರ ನೀವೇನು ಮಾಡಬೇಕು, ಗ್ರಾಮ ದೇವತೆಗೆ ಹೋಗಿ ಅರ್ಶಿನ ಕುಂಕುಮ ಕೊಡಬೇಕು. ಅದೇ ರೀತಿ ಕೂಳು ಅಂತ ಹೇಳ್ತೀವಿ, ಅಂಬಳಿ ಅಂತ ಹೇಳ್ತೀವಿ, ಅಂದರೆ ರಾಗಿ ಅಂಬಳಿಯನ್ನು ದೇವ್ರಿಗೆ ನೈವೇದ್ಯ ಮಾಡಿ ಹಂಚಬೇಕು. ಬೇವಿನ ಸೊಪ್ಪಲ್ಲಿ ಹಾಕಿ ಹಂಚಿ ಊರಿಗೂ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳ ರಕ್ಷಣೆ ಭಾಳ ಚೆನ್ನಾಗಾಗತ್ತೆ. ಅಮ್ಮನವ್ರಿಗೆ ಇವತ್ತಿನ ದಿವಸ ಒಬ್ಳು, ಇನ್ನೊಬ್ಬಳ ದಿವಸ ಇನ್ನೊಬ್ಳು, ಹಾಗೆ ನಿಮ್ಮ ಸರ್ದಿ ಯಾವತ್ತು ಬರುತ್ತೋ ಆ ಗ್ರಾಮ ದೇವತೆಗೆ ಅರ್ಶಿನ ಕುಂಕುಮ ಹಾಕೋದು, ನಮಸ್ಕಾರ ಮಾಡ್ಕೊಳ್ಳೋದು, ಹೂವನ್ನು ಯಥೇಚ್ಛವಾಗಿ ಕೊಡೋದು, ಅರ್ಚನೆ ಮಾಡಿಸ್ಕೊಂಡು ಮನೆ ಕಡೆಯಿಂದ ಡ್ರಮ್ ಗಟ್ಲೆ ಏನೋ ಸ್ವಲ್ಪ ಮಟ್ಟಿಗೆ ನಾನು ಹಂಚ್ತಾ ಇದ್ದೀನಿ, ಒಂದು ಚೊಂಬು ತೊಗೊಂಬಂದು ನಾನು ಹಾಕ್ತಾ ಇದ್ದೀನಿ ಅಂತ ಹಿಂಗೆ ಪಿಸ್ನಾರ್ತನ ಹಾಕಿದ್ರು ಒಂದೇ ಬಿಟ್ಟರು ಒಂದೇ. ನಿಮ್ಗೆಲ್ಲ ಆಗಿಲ್ಲ, ಸುಮ್ಮನೆ ಮುಚ್ಕೊಂಡು ಕೂತ್ಕೊಂಬಿಡಿ. ಈ ಥರ ಸುಮ್ಮನೆ ಜಾಸ್ತಿ ಬದಲು ಇಷ್ಟೇ ಕಮ್ಮಿ ಅಂತ. ಏನು ರಾಗಿ ಎಷ್ಟು ಮಹಾ ಆಗುತ್ತೆ, ಒಂದು 10 kg ರಾಗಿಯಪ್ಪ ಫಸ್ಟ್ ಕ್ಲಾಸಾಗಿ ಮಾಡಿದ್ರೆ ಏನಾಗುತ್ತೆ. ಈರುಳ್ಳಿ ಹಾಕ್ಬಿಡಿ, ಹೇಳಿದಿರಿ. ಏನು ಮಸಾಲೆ ಮಾಡ್ತಾ ಇಲ್ಲ ಇಲ್ಲಿ, ಉಪ್ಪು ಹಾಕಿ ಲಕ್ಷಣವಾಗಿ ಅಮ್ಮನವ್ರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ರಾಗಿ ಅಂಬ್ಲಿ. ಇದರಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಮೆಂತ್ಯಗಿಂತ ಹಾಕಿ ಆರೋಗ್ಯಕ್ಕೋಸ್ಕರ ಯಾವ್ದಾದ್ರು ಆಯುರ್ವೇದ ಪದಾರ್ಥಗಳನ್ನ ಬೇಕಾದ್ರೆ ಲವಂಚ ಅಂಥದ್ದೆಲ್ಲ ಹಾಕಿದಾಗ ಭಾಳ ಚೆನ್ನಾಗಿರುತ್ತೆ. ಗೋರೋಜನ ಅಂತ ಇರುತ್ತೆ, ಅದನ್ನು ಹಾಕಿ ಮಕ್ಕಳಿಗೆಲ್ಲ ಒಳ್ಳೆಯದು. ಪಿತ್ತ ವಾಸ ದೇಶ ಕಫಕ್ಕೆಲ್ಲ ಒಳ್ಳೆಯದು. ಅಂದರೆ ನೀವು ಹಾಕೋದನ್ನು ಒಂದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಆಯುರ್ವೇದ ಪದಾರ್ಥವನ್ನು ಅಮ್ಮನವ್ರಿಗೆ ನೈವೇದ್ಯ ಮಾಡಿ ಹಂಚಿದಾಗ
ಹೆಣ್ಣಿಗೆ ಶ್ರೀರಕ್ಷೆ. ಈ ಶ್ರೀರಕ್ಷೆ ಶುಭರಕ್ಷೆಯನ್ನ ಎಂದಿಗೂ ನಮ್ಮ ಭಾರತ ನಾರಿಗಳಿಗೆ ಕೊಡ್ತಾ ಇದ್ರೆ ಭಾರತ ದೇಶ ಸುಭಿಕ್ಷವಾಗಿರುತ್ತೆ. ಇವಾಗ ಬಂದಿರೋ ಸಂಕಟ ಇಡೀ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ, ಎಲ್ಲ ವಿಶ್ವಮಾನ ಹೆಂಗಸರಿಗೆ ಬಂದಿರತಕ್ಕಂಥದ್ದು. ಈ ದೋಷವನ್ನ ಪರಿಹಾರಕ್ಕೆ ನಾವುಗಳು ಕನಿಷ್ಠ ಪಕ್ಷ ನಮ್ಮೂರು ನಮ್ಮ ಗ್ರಾಮದಲ್ಲಿ ಪರಿಹಾರ ಮಾಡ್ಕೊಳ್ಳೋಕ್ಕೆ ಸತ್ಯವಾಗಿರತಕ್ಕಂಥ ಸಂಸ್ಕಾರ. ಈ ಸಂಸ್ಕಾರ ನಿಮಗುಂಟು, ನಮಗುಂಟು. ಭಗವತಿ ಕೃಪಾ ಕಟಾಕ್ಷ ಎಂದೆಂದಿಗೂ ನಿಮ್ಮ ಮೇಲೆ ಇರಲಿ ಅಂತ ನೀವು ಹೇಳೋ ವಿಧಾನ ಏನೋ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಹೆಣ್ಮಕ್ಳು ಶ್ರೀರಕ್ಷೆಗಾಗಿ ಗ್ರಾಮ ದೇವತೆಯನ್ನ ಪೂಜಿಸೋ ಪರಿ ಹೇಗೆ ಅಂತ ತಿಳಿಸ್ಕೊಟ್ರಿ. ಅಂಬ್ಲಿಯನ್ನ ಕೊಟ್ರೆ ಗ್ರಾಮ ದೇವತೆ ಬಹಳ ಸಂತುಷ್ಟಿ ಪಡ್ತಾಳೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿನ ಎಂದಿನಂತೆ ನೀಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಮೇಡಮ್. ವೀಕ್ಷಕರೇ, ಹೊರಡೋ ಮುನ್ನ ಮತ್ತೊಮ್ಮೆ ಹೇಳ್ತಾ ಇದೀನಿ, ನಾಳೆ ಸರಿಯಾಗಿ 9 ಗಂಟೆಗೆ ನೀವು ಭೇಟಿಯಾಗೋಣ. ಯಾಕಂದ್ರೆ ಗುರುಜಿ ಇನ್ನಷ್ಟು ಮತ್ತಷ್ಟು ವಿಶೇಷ ವಿನೂತನ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಾರೆ ಅಂತ ಹೇಳ್ತಾ ಹೋಗ್ಬರೋದಾ. ನಮಸ್ಕಾರ. ಓಂ ಶಕ್ತಿ.